ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಭಾರತ ಅಮೆರಿಕ ವ್ಯಾಪಾರ ಬಲವರ್ಧನೆ, ಮೋದಿ ಟ್ರಂಪ್ ಭೇಟಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಭಾರತೀಯ ಕೈಗಾರಿಕಾ ಒಕ್ಕೂಟ. 61 ನಿಲ್ದಾಣಗಳಿಗೆ ಅಮೃತ್ ಸ್ಪರ್ಶ, ಸಂಚಾರ ಸಿಕ್ಕು ತಡೆಗೆ ವರ್ತುಲ ರೈಲು ಯೋಜನೆ, ಅಶ್ವಿನಿ ವೈಷ್ಣವ್ ಹೇಳಿಕೆ. ಬಿ ಖಾತೆಗೆ 3 ತಿಂಗಳ ಗಡುವು, ನಗರ ಸ್ಥಳೀಯ ಸಂಸ್ಥೆ ಆಸ್ತಿದಾರರ ನೆರವಿಗೆ ಧಾವಿಸಿದ ಸರ್ಕಾರ. ರಾಜ್ಯದ ಕ್ಯಾನ್ಸರ್ ಪ್ರಕರಣ ಹೆಚ್ಚಳ, 2024ರಲ್ಲಿ 674 ಮಕ್ಕಳು ಕ್ಯಾನ್ಸರ್ನಿಂದ ಬಾಧಿತ, ಕಿದ್ವಾಯಿ ಆಸ್ಪತ್ರೆಯಿಂದ ರೋಗದ ಬಗ್ಗೆ ವ್ಯಾಪಕ ಜನಜಾಗೃತಿ. ಪ್ರೊ ಲೀಗ್ ಹಾಕಿ, ಭಾರತ ವನಿತೆಯರ ಶುಭಾರಂಭ, ಮಿಂಚಿದ ನವೀತ್ ಕೌರ್, ಇಂಗ್ಲೆಂಡ್ ತಂಡಕ್ಕೆ ನಿರಾಸೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ತಕ್ಷಣ ಅಕ್ರಮ ಫೈನಾನ್ಸ್ ಬಂದ್ಗೆ ಸಿಎಂ ಸೂಚನೆ, ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಸಭೆ. ಮನೆ ಬಾಗಿಲಿಗೆ ಬರಲಿದೆ ಈ ಖಾತೆ, ವಿನೂತನ ಕಾರ್ಯಕ್ಕೆ ಪಾಲಿಕೆ ಕ್ರಮ, 11 ಲಕ್ಷ ಮಾಲೀಕರು ಅರ್ಜಿ ಸಲ್ಲಿಕೆ, ಪಾಲಿಕೆ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್. ಕದನ ವಿರಾಮ, 3 ಒತ್ತೆಯಾಳು ಬಿಡುಗಡೆ, ಇಸ್ರೇಲ್ನಿಂದ 369 ಕೈದಿಗಳ ಬಿಡುಗಡೆಗೆ ಕ್ರಮ. 116 ಭಾರತೀಯ ವಲಸಿಗರ ತಂಡ ಅಮೆರಿಕದಿಂದ ತವರಿಗೆ, ಅಮೃತಸರಕ್ಕೆ ಬಂದ ವಿಮಾನ, ಇಂದು 157 ಜನರ ಆಗಮನ. ಚಾಂಪಿಯನ್ಸ್ ಟ್ರೋಫಿ, ದುಬೈಗೆ ತೆರಳಿದ ಭಾರತ ತಂಡ, ರೋಹಿತ್ ಕೊಹ್ಲಿ ಆಟದ ಮೇಲೆ ಗಮನ.